ಮಿತ್ರರೇ ನಮಸ್ತೆ. ಈ ಬಾರಿ ನಡೆದಂತ ಮಹಾಕುಂಭ ಮೇಳಕ್ಕೆ ನಾವು ಕೂಡ ಹೋಗಿದ್ದು. ಎರಡನೇ ಸಾಯಿ ಸ್ನಾನದಲ್ಲಿ ಅಂದ್ರೆ 29ನೇ ತಾರೀಕು ನಾವು ಪ್ರಯಾಗ್ರಾಜಲ್ಲಿದ್ದು. ಇದ್ರ ಬಗ್ಗೆ ಒಂದು ಸಣ್ಣ ಮಾಹಿತಿಯನ್ನ ನಾನು ನಿಮ್ಮ ಜೊತೆ ಹಂಚ್ಕೊಳ್ಳೋಣ ಅಂತ ಹೇಳಿ ಈ ವಿಡಿಯೋ ಮಾಡ್ತಾ ಇದ್ದೀವಿ. ಮೊದಲಿಗೆ ಮೈಸೂರಿಂದ ಟ್ರೈನ್ ಮೂಲಕ ಹೋಗಿ ಕೆಂಪೇಗೌಡ ವಿಮಾನ ನಿಲ್ದಾಣದಲ್ಲಿ ಫ್ಲೈಟ್ ಅಲ್ಲಿ ಡೆಲ್ಲಿಗೆ ಹೋದೋ. ಆ ನಂತರ ಡೆಲ್ಲಿಯಿಂದ ಒಂದು ಕಾರನ್ನ ಬಾಡಿಗೆ ನಾವು ತಗೊಂಡು ಡೆಲ್ಲಿಯಿಂದ ಡೈರೆಕ್ಟ್ ಪ್ರಯಾಗ್ರಾಜ್ ಅಂದ್ರೆ 600 ಕಿಲೋಮೀಟರ್ ಪ್ರಯಾಗ್ರಾಜ್ಗೆ ನಮ್ಮ ಪಯಣವನ್ನು ನಾವು ಶುರು ಮಾಡ್ತೇವೆ. ಹಾಗೆ ಡೆಲ್ಲಿಯಿಂದ ಪ್ರಯಾಗ್ರಾಜ್ಗೆ ಹೋಗ್ಬೇಕಾದ್ರೆ ಸಾಕಷ್ಟು ಕ್ರೌಡ್ ಇದೆ ಅಂತ ನಮ್ಗೆ ಗೊತ್ತಾಯ್ತು. ಕಾಲ್ ತುಳಿದೆಲ್ಲ ಆಗ್ತಾ ಇದೆ ಅಂತ. ಅದಕ್ಕೆ ನಾವೇನ್ ಮಾಡ್ದು ಅಂತಂದ್ರೆ ಅಲ್ಲೇ ಡೆಲ್ಲಿ ಮೂಲಕ ಹೋಗ್ಬೇಕಾದ್ರೆ ಯಾವ ಯಾವ ಪ್ಲೇಸಸ್ಗಳು ಸಿಗುತ್ತೆ ನಮ್ಗೆ ಅದನ್ನೆಲ್ಲವೂ ಕೂಡ ಕವರ್ ಮಾಡ್ತಾ ಹೋದು. ವೃಂದಾವನ ಇರ್ಬೋದು, ಆಗ್ರಾದ ತಾಜ್ ಮಹಲ್ ಇರ್ಬೋದು, ಹೀಗೆ ಸಾಕಷ್ಟು ಪ್ಲೇಸ್ಗಳನ್ನ ನಾವು ನೋಡ್ತಾ ಪ್ರಯಾಗ್ರಾಜನ ನಾವು ತಲುಪ್ತು. ತಮ್ಮ ಆಧ್ಯಾತ್ಮಿಕ ಅನುಭವದಲ್ಲಿ ಇನ್ನೊಂದು ಸ್ವಲ್ಪ ಏನೋ ಗಳಿಸ್ಬೇಕು ಅನ್ನೋ ಒಂದು ಆಸೆಯಿಂದ, ಇನ್ನಷ್ಟು ಮೇಲ್ಮಟ್ಟದ ಅನುಭವವನ್ನು ಪಡಿಬೇಕು ಅನ್ನೋ ಆಸೆಯಿಂದ, ಒಟ್ಟಾರೆಯಾಗಿ ಜೀವನ ಒಂದು ಪರಿವರ್ತನೆ ಆಗ್ಲಿ ಅನ್ನೋ ಒಂದು ಭಾವನೆಯಿಂದ, ಸಾರ್ಥಕತೆಯ ದಾರಿಯಲ್ಲಿ ಹೋಗ್ಲಿ ಅನ್ನೋ ಒಂದು ಭಾವನೆಯಿಂದ ಸಾಕಷ್ಟು ಸ್ಪಿರಿಚುಯಲಿ ಅನುಭವ ಇರುವಂತವರು, ಆ ವೇಲ್ ಇರುವಂತವರು ಪ್ರಯಾಗ್ರಾಜ್ಗೆ ಆ ಒಂದು ದಿನ ಬಂದು ಸ್ನಾನವನ್ನ ಮಾಡ್ತಾರೆ. ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ಸಾಕಷ್ಟು ಆಸೆಗಳಿರುತ್ತೆ, ಒಂದು ಆಶಾಭಾವ ಇರುತ್ತೆ, ಒಂದು ನಂಬಿಕೆ ಇರುತ್ತೆ. ಏನಾದ್ರೂ ಜೀವನದಲ್ಲಿ ಬದಲಾವಣೆ ಆಗ್ಬೇಕು, ಈಗಿರುವ ಮಟ್ಟಕ್ಕಿಂತ ಸ್ವಲ್ಪ ಮೇಲ್ಮಟ್ಟಕ್ಕೆ ಹೋಗ್ಬೇಕು, ಮನಸ್ಥಿತಿಯಲ್ಲಾಗ್ಲಿ, ಆರ್ಥಿಕವಾಗಲಿ, ಜೀವನದ ಎಲ್ಲ ರಂಗಗಳಲ್ಲಾಗ್ಲಿ ಒಂದಷ್ಟು ಬದಲಾವಣೆಗಳಾಗಬೇಕು, ಪಾಸಿಟಿವ್ ಆಗಿ ಅನ್ನೋ ಒಂದು ಆಸೆ ಇದ್ದೇ ಇರುತ್ತೆ. ಈ ಕಾರಣಕ್ಕಾಗೇನೆ ಸಾಕಷ್ಟು ಜನ ಪ್ರಯಾಗ್ರಾಜ್ಗೆ ಬರ್ತಾರೆ. ತಮ್ಮ ಆಧ್ಯಾತ್ಮಿಕ ಅನುಭವದಲ್ಲಿ ಇನ್ನೊಂದು ಸ್ವಲ್ಪ ಏನೋ ಗಳಿಸ್ಬೇಕು ಅನ್ನೋ ಒಂದು ಆಸೆಯಿಂದ, ಇನ್ನಷ್ಟು ಮೇಲ್ಮಟ್ಟದ ಅನುಭವವನ್ನು ಪಡಿಬೇಕು ಅನ್ನೋ ಆಸೆಯಿಂದ, ಒಟ್ಟಾರೆಯಾಗಿ ಜೀವನ ಒಂದು ಪರಿವರ್ತನೆ ಆಗ್ಲಿ ಅನ್ನೋ ಒಂದು ಭಾವನೆಯಿಂದ, ಸಾರ್ಥಕತೆಯ ದಾರಿಯಲ್ಲಿ ಹೋಗ್ಲಿ ಅನ್ನೋ ಒಂದು ಭಾವನೆಯಿಂದ ಸಾಕಷ್ಟು ಸ್ಪಿರಿಚುಯಲಿ ಅನುಭವ ಇರುವಂತವರು, ಆ ವೇಲ್ ಇರುವಂತವರು ಪ್ರಯಾಗ್ರಾಜ್ಗೆ ಆ ಒಂದು ದಿನ ಬಂದು ಸ್ನಾನವನ್ನ ಮಾಡ್ತಾರೆ. ಈ ಪ್ರಯಾಗ್ರಾಜ್ಗೆ ಬಂದಂತವರಲ್ಲಿ ಸಾಕಷ್ಟು ಜನರಿದ್ರು. ಅದರಲ್ಲೂ ಸಾಧು ಸಂತರೇ ಹೆಚ್ಚಾಗಿದ್ರು, ಧ್ಯಾನಿಗಳು ಹೆಚ್ಚಾಗಿದ್ರು, ಋಷಿಗಳು. ಹೀಗೆ ಅವರನ್ನೆಲ್ಲ ನೋಡ್ತಾ ಕಣ್ತುಂಬಿಕೊಳ್ತಾ ಹೋದ್ರು. ಅವರ ಒಂದು ಉತ್ಸಾಹ, ಅವನ ಧಾರ್ಮಿಕ ಕ್ರಿಯೆಯಲ್ಲಿ ಪಾಲ್ಗೊಳ್ಳುವ ರೀತಿ ಎಲ್ಲವೂ ಕೂಡ ನಮಗೆ ಆಶ್ಚರ್ಯವನ್ನುಂಟು ಮಾಡಿತು. ತುಂಬಾ ಭಕ್ತಿ ಭಾವದಿಂದ ಮೈಮರೆತು ಗಂಗಾ ಸ್ನಾನವನ್ನ ಮಾಡ್ದು ಆ ಒಂದು ಸಂಗಮದಲ್ಲಿ. ನಮ್ಮ ಅದೃಷ್ಟ ಏನು ಅಂದ್ರೆ ಸಂಗಮದ ಮಧ್ಯಕ್ಕೆ ಹೋಗಿ ಸ್ನಾನ ಮಾಡಿದವ್ರು. ಅದಕ್ಕೆ ನಮ್ಗೆ ಸಹಾಯ ಮಾಡಿದವ್ರು ಯಾರು ಅಂದ್ರೆ ನಮ್ಮ ಹಾಸನದಲ್ಲಿ ಯಾವುದೋ ಒಂದು ಮಠ ಬರುತ್ತೆ. ಆ ಮಠದಲ್ಲೊಬ್ರು ಮಠಾಧೀಶರು ಬಂದಿದ್ರು. ನಾವು ಕನ್ನಡದಲ್ಲಿ ಮಾತಾಡೋದು ನೋಡಿ ನಮ್ಮನ್ನ ಪರಿಚಯ ಮಾಡ್ಕೊಂಡ್ರು. ಅವರೇನೆ ಬನ್ನಿ ನಮ್ಮ ಜೊತೆ ಅಂತ ಹೇಳಿ ಪಾಪ ಅವರು ನಮ್ಮನ್ನ ಕರ್ಕೊಂಡೋಗಿ ಅಲ್ಲಿ ಪೊಲೀಸ್ ವ್ಯವಸ್ಥೆ ಎಲ್ಲರಿಗೂ ಕೂಡ ಹೇಳಿ ನಮ್ಮನ್ನ ಮಧ್ಯದಲ್ಲಿ ಸ್ನಾನ ಮಾಡೋದಕ್ಕೆ ನಮ್ಗೆ ಸಹಾಯ ಮಾಡಿದ್ರು. ವಿಶೇಷವಾಗಿ ಈ ನಾಗಾ ಸಾಧುಗಳು ಮತ್ತೆ ಹಗೋರಿಗಳು ನೋಡಿ ನಮಗೆ ತುಂಬಾನೇ ಆಶ್ಚರ್ಯವಾಯಿತು. ಅವರ ಧಾರ್ಮಿಕತೆ, ಅವರ ಆಚಾರ ವಿಚಾರಗಳು ಎಲ್ಲವೂ ಕೂಡ ಆಶ್ಚರ್ಯವಾಯಿತು. ಅವರ ಪೂಜೆ ವಿಧಾನ ಸ್ವಲ್ಪ ಭಯ ಉಂಟು ಮಾಡುವ ರೀತಿನೇ ಇತ್ತು. ಆದ್ರೆ ತುಂಬಾ ಸಾಧಕರುಗಳು ಅಲ್ಲಿದ್ರು. ಹಾಗೇನೆ ಕೂಡ ಸಾಧಕರ ವೇಷದಲ್ಲಿ ತುಂಬಾ ಜನ ಫೇಕ್ ಸ್ವಾಮೀಜಿಗಳು ಕೂಡ ಇದ್ರು. ಆದ್ರೆ ನಿಜವಾದ ಸಾಧಕರನ್ನ ಹುಡುಕೋದು ನಮ್ಮ ಜವಾಬ್ದಾರಿ ಆಗಿತ್ತು. ಅದ್ಭುತ ಅನುಭವದೊಂದಿಗೆ, ಮನಸ್ಸಿನ ಶಾಂತಿಯೊಂದಿಗೆ ಪ್ರಯಾಗ್ರಾಜ್ನ ಒಂದು ಪಯಣವನ್ನು ಮುಗಿಸಿ ನಾವು ಕಾಶಿಗೆ ಹೋಗೋಣ ಅಂತ ಹೇಳಿ ಪ್ಲಾನ್ ಮಾಡಿ ಕಾಶಿ ಕಡೆ ನಮ್ಮ ಪ್ರಯಾಣವನ್ನು ಬೆಳೆಸಿದ. ಕಾಶಿ ದರ್ಶನವನ್ನು ನೋಡಿ ನಿಜಕ್ಕೂ ಆಶ್ಚರ್ಯವಾಯಿತು. ಅಬ್ಬಾ, ಏನ್ ಅದ್ಭುತವಾಗಿದೆ ರೀ ಕಾಶಿ. ಅಷ್ಟು ಜನ, ಅಷ್ಟು ಧಾರ್ಮಿಕತೆ, ಅಷ್ಟು ಒಂದ್ ರೀತಿ ಮಾತು ಬರೋದಿಲ್ಲ ಆ ರೀತಿಯಾದಂತ ಒಂದು ನೋಟ. ಕಾಶಿ ಗಂಗಾ ನದಿಯ ಮಧ್ಯದಲ್ಲಿ ನಿಂತು ನೋಡಿದ್ರೆ ಎಷ್ಟು ಜನ ರೀ ಅವ್ರದೇ ಆದಂತ ಒಂದು ಧಾರ್ಮಿಕ ಕ್ರಿಯೆಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಹುಟ್ಟುಹಬ್ಬದಿಂದ ಹಿಡಿದು ಸಾವಿನವರೆಗೂ ಅಲ್ಲಿ ನಾವು ನೋಡ್ಬೋದು. ಇವನ್ ಪಿಂಡ ದಾನ ಮಾಡುವವರೆಗೂ ಕೂಡ ನಾವು ಅಲ್ಲಿ ಒಂದು ಆಕ್ಟಿವಿಟೀಸ್ನ ನಾವು ನೋಡ್ಬೋದು. ಅಷ್ಟು ಒಂದು ಧಾರ್ಮಿಕ ಆಕ್ಟಿವಿಟೀಸ್ ಇರುವಂತ ಸ್ಥಳ ಕಾಶಿ. ಒಂದು ಕ್ಷಣ ಸ್ನೇಹಿತರೆ ನಮ್ಗನ್ಸಿದ್ದು
ಕಾಶಿಯನ್ನು ನೋಡಿ ಇದೊಂದು ನಗರ ಅಲ್ಲ, ಇದೊಂದು ಜೀವ ಇರುವಂತ ಒಂದು ವ್ಯವಸ್ಥೆ, ಜೀವಂತಿಕೆ ಇರುವಂತ ಒಂದು ವ್ಯವಸ್ಥೆ ಅಂತ ಅನ್ಸುತ್ತೆ. ಅಷ್ಟು ಎನರ್ಜಿ ಫೀಲ್ ಆಗುತ್ತೆ ಈ ಕಾಶಿಗೆ ಹೋದ್ರೆ. ಅದ್ಭುತವಾಗಿದೆ ಕಾಶಿ. ಆ ಒಂದೊಂದು ಘಾಟುಗಳು ಕೂಡ ಒಂದೊಂದು ಭಾವನೆಯನ್ನ ರೆಪ್ರೆಸೆಂಟ್ ಮಾಡುತ್ತೆ. ಆ ಗಂಗಾ ನದಿಯಲ್ಲಿರುವಂತ ಆ ಪಕ್ಷಿಗಳು, ಹಕ್ಕಿಗಳು, ಆ ನದಿಯೇ ಏನೋ ಅಂತ ಜೀವಂತಿಕೆ ಇದೆ, ಅದಕ್ಕೆಲ್ಲವೂ ಗೊತ್ತಿದೆ, ಎಚ್ಚರವಾಗಿದೆ ನದಿ, ಏನೋ ಒಂದು ನಾಲೆಡ್ಜ್ ಇದೆ ಅನ್ನೋ ರೀತಿ ಫೀಲ್ ಆಗುತ್ತೆ ನದಿ. ಒನ್ ದ ಗ್ರೇಟ್ ಎಕ್ಸ್ಪೀರಿಯನ್ಸ್ ಇನ್ ಕಾಶಿಯಲ್ಲಿ. ಕಾಶಿ ವಿಶ್ವನಾಥನ ದರ್ಶನವನ್ನು ಮಾಡಿ ತುಂಬ ಖುಷಿ ಆಯಿತು. ತುಂಬ ಅಚ್ಚುಕಟ್ಟಾದಂಥ ವ್ಯವಸ್ಥೆ ಇದೆ, ತುಂಬ ಚೆನ್ನಾಗಿದೆ. ಫಸ್ಟ್ಗಿಂತ ಈಗ ಕಾಶಿ ಕಾರಿಡಾರ್ ಅಂತ ಎಲ್ಲ ಮಾಡಿದ್ದಾರೆ. ತುಂಬ ಸ್ವಚ್ಛವಾಗಿದೆ, ಚೆನ್ನಾಗಿದೆ ಕಾಶಿ. ರಾತ್ರಿ ಕಾಶಿಯಲ್ಲಿ ಗಂಗಾರತಿಯನ್ನು ನಾವು ನೋಡಿದ್ವು. ಅದ್ಭುತವಾಗಿತ್ತು ರೀ ಗಂಗಾರತಿ. ಏನು ಎಮೋಷನ್, ಆ ಮಂತ್ರಗಳು, ಆ ಒಂದು ಹಾಡು ಹೇಳುವುದರ ಮೂಲಕ ಗಂಗಾ ಮಾತೆಯನ್ನು ವರ್ಣಿಸೋ ರೀತಿ, ಆ ಮಂತ್ರಗಳು, ಪೂಜೆ, ಆ ಜನರ ಭಾವನೆ ಎಲ್ಲವೂ ಕೂಡ ನಿಜಕ್ಕೂ ಆಶ್ಚರ್ಯವಾಯಿತು. ಅದಾದ ನಂತರ ಸ್ನೇಹಿತರೆ, ಗಂಗಾರತಿ ಮುಗಿಸ್ಕೊಂಡು ನಾವು ಅವತ್ತೇ ನೈಟೇನೆ ಅಯೋಧ್ಯೆಗೆ ಬಂದು. ಅಯೋಧ್ಯೆಗೆ ಬರಬೇಕಾದ್ರೆ ತುಂಬ ಟ್ರಾಫಿಕ್ ಇರೋ ಕಾರಣ ಫಾರೆಸ್ಟ್ ಏರಿಯಾದಲ್ಲೆಲ್ಲ ನಾವು ಬಂದು. ಆ ಫಾರೆಸ್ಟ್ ಏರಿಯಾದಲ್ಲಿ ಹೋಗ್ಬೇಕಾದ್ರೆ ನಮಗೆ ಸಾಕಷ್ಟು ಕಾಡು ಪ್ರಾಣಿಗಳು ಸಿಕ್ತು. ಅದರಲ್ಲಿ ಒಂದು ಕಾಡು ಪ್ರಾಣಿ ತುಂಬ ಸುಂದರವಾಗಿತ್ತು, ಅಪರೂಪದ ಕಾಡು ಪ್ರಾಣಿ ಇದು ಅಂತ ನನ್ನ ಒಂದು ಅನಿಸಿಕೆ. ತುಂಬ ಚೆನ್ನಾಗಿತ್ತು. ಆನಂತರ ಅಯೋಧ್ಯೆಗೆ ಬಂದು. ಅಯೋಧ್ಯೆ 4-5 ವರ್ಷದ ಹಿಂದೆ ನಾನು ಹೋಗಿದ್ದೆ, ಆದರೆ ಅಯೋಧ್ಯೆ ಈ ರೀತಿ ಇರಲಿಲ್ಲ. ಅಯೋಧ್ಯೆ ಸಾಕಷ್ಟು ಬದಲಾವಣೆ ಆಗಿದೆ. ಅಯೋಧ್ಯೆ ಜನಗಳನ್ನು ನೋಡಿ ನನಗೆ ಆಶ್ಚರ್ಯ ಆಯಿತು. ಅಷ್ಟು ಜನ ಇದ್ರು ರೀ. ಅರ್ಧ ಗಂಟೆಲಿ ದರ್ಶನ ಆಯಿತು ದರ್ಶನ. ಅಷ್ಟು ವ್ಯವಸ್ಥೆ ಇದೆ. ದೇವಸ್ಥಾನ ಅಂತೂ ಅದ್ಭುತವಾಗಿದೆ. ಇನ್ನೂ ಅದು ಕ್ಲಿಯರ್ ಆಗ್ತಾ ಇದೆ, ಕಂಪ್ಲೀಟ್ ಆಗೋದಕ್ಕೆ ಇನ್ನು 3-4 ವರ್ಷ ಆಗುತ್ತೆ. ತುಂಬ ಚೆನ್ನಾಗಿದೆ ದರ್ಶನ. ರಾಮನನ್ನು ನೋಡಿ ತುಂಬಾ ಖುಷಿ ಆಯಿತು. ಒಂದು ರೀತಿ ಯಾವುದೇ ಅಡೆತಡೆ ಇಲ್ಲದೆ ಕಡಿಮೆ ಅಂದ್ರೆ ಒಂದು 30,000 ಜನ ಒಟ್ಟಿಗೆ ನೋಡ್ಬೋದು ದರ್ಶನ. ಆ ವ್ಯವಸ್ಥೆ ಮಾಡಿದ್ದಾರೆ. ಅಂದರೆ ರಾಮನನ್ನು ನೋಡಲು ಕಾಯುವ ಅವಶ್ಯಕತೆನೇ ಇಲ್ಲ ಅಂತ. ಹಿಂಗೆ ಜನಸಾಮಾನ್ಯರಂತೆ ಬಂದು ಹೋಗ್ತಾ ಇರೋದಷ್ಟೇ. ತುಂಬ ಚೆನ್ನಾಗಿದೆ ಅಯೋಧ್ಯೆ. ನೀವು ಕೂಡ ಒಂದ್ಸರಿ ಹೋಗಿ ನೋಡಿ. ಒಟ್ಟಾರೆಯಾಗಿ ಸ್ನೇಹಿತರೆ, ನಮ್ಮ ಅನುಭವ ತುಂಬ ಅದ್ಭುತವಾಗಿತ್ತು, ತುಂಬ ಚೆನ್ನಾಗಿತ್ತು. ಒಂದಷ್ಟು ಅಮೌಂಟ್ ಖರ್ಚಾಯಿತು, ಹಾಗೆ ಆಗುತ್ತೆ. ಎನಿವೆ, ಒಂದು ಫಾರಿನ್ ಟ್ರಿಪ್ ಹೋದ್ರು ಕೂಡ ತುಂಬ ಖರ್ಚು ಮಾಡ್ತೀವಲ್ವಾ. ದುಬೈನೋ ಥೈಲ್ಯಾಂಡ್ಗೋ ಮಲೇಷಿಯಾಗೋ ಮಸಾಜ್ ಮಾಡ್ಸೋಕೆ ಹೋದ್ರೆ ನೀವು 1 ಲಕ್ಷ ಖರ್ಚು ಮಾಡ್ತೀರಾ. ಒಂದು 25,000-30,000 ಖರ್ಚು ಮಾಡಿದ್ರೆ ಏನು ತೊಂದರೆ ಇಲ್ಲ. ನಮ್ಮ ಒಂದು ಅಭಿವೃದ್ಧಿಗೋಸ್ಕರ, ಜ್ಞಾನಕ್ಕೋಸ್ಕರ, ಆಧ್ಯಾತ್ಮಿಕ ಅನುಭವಕ್ಕೋಸ್ಕರ ಪಡ್ಕೊಳ್ಳೋದು ತುಂಬ ಇದೆ, ಇನ್ನಫ್ ಇದೆ ದುಡ್ಡಿಗಿಂತ. ಹೀಗೆ ಸ್ನೇಹಿತರೆ, ನಮ್ಮ ಒಂದು ಪ್ರಯಾಗ್ರಾಜ್ನ ಪಯಣ ಹೀಗಿತ್ತು. ತುಂಬ ಬೇಗ ಶಾರ್ಟಾಗಿ ಮುಗಿಸಿದ್ದೀನಿ, ಹಾಗೂ ಸ್ವಲ್ಪ ಲೇಟಾಗಿ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ, ಕ್ಷಮೆ ಇರಲಿ. ಇಷ್ಟ ಆದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ಸ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್. ಹಾಗೆ ನಿಮ್ಮ ಅನುಭವ ಯಾರಾದರೂ ಹೋಗಿದ್ರೆ ಶೇರ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಬಾಯ್ ಬಾಯ್.